ಯಶ್ ಅವರಿಗೆ ನಮಸ್ಕಾರ. ಪ್ಯಾನ್ ಇಂಡಿಯಾ ಅಂತ ದೊಡ್ಡ ದೊಡ್ಡ ಸಿನಿಮಾವನ್ನು ಮಾಡ್ತಾ ಇರ್ತೀರ. ನೋಡಿದರೆ ಒಂಚೂರು ಸ್ಟೋರಿನೇ ಚೆನ್ನಾಗಿರಲ್ಲ. ಟ್ಯಾಕ್ಸಿಕ್ ಅಂತ ಸಿನಿಮಾ ಬಂದಿದೆ, ನುಗ್ಗಲುಗಳು ಟಿಕೆಟ್ ಬರದಿಂದ ಸಾಗುತ್ತಿದೆ ಅಂತ ಪತ್ರಕರ್ತರು, ಟಿ ವಿ ಮಾಧ್ಯಮಗಳು ಪ್ರಚಾರ ಮಾಡ್ತಾ ಇವೆ. ಕೋಟಿಗಟ್ಟಲೆ ಹಣೆ ಸುರಿದು ಈ ಥರ ಸಿನಿಮಾ ಮಾಡೋದಕ್ಕಿಂತ ನೈಜ ಘಟನೆಯನ್ನು ಆಧರಿಸಿ, ಇಲ್ಲಾಂದರೆ ಹಳ್ಳಿ ಕಥೆಯನ್ನು ಆಧರಿಸಿ ಕುಟುಂಬ ಸಮೇತರಾಗಿ ನೋಡುವಂಥ ಸಿನಿಮಾ ಮಾಡಿ ಯಶ್ ಅವರೇ. ಅದರಲ್ಲಿ ನಟಿಸಿ, ಜನರ ಮನಗೆಲ್ಲಿರಿ, ಕುಟುಂಬಕ್ಕೆ ನೆರವಾಗಿ ನಿಲ್ಲುವಂತಹ ಚಿತ್ರಗಳಿಗೆ ಸಹಿ ಮಾಡಿ ನೀವು. ಇಂದಿನ ಕಾಲದಲ್ಲಿ ತಂತ್ರಜ್ಞಾನದ ಸಹಾಯದಿಂದ ಒಂಚೂರು ಹುಚ್ಚಾಟ ಸಿನಿಮಾದಲ್ಲಿ ನೋಡೋಗನೇ ಒಂಥರ ಅನಿಸುತ್ತೆ. ಈಗಾಗಲೇ ನಿಮ್ಮ ಸಿನಿಮಾದ ಬಗ್ಗೆ ಅನಿಸಿಕೆ ಪ್ರೇಕ್ಷಕರಿಂದ ಬಂದಿದೆ, ಒಂಚೂರು ಒಳ್ಳೆಯಾಗಿಲ್ಲ ಅಂತ. ಆದರೆ ಈಗಿನ ಕಾಲದ ಯುವಕರಿಗೆ 25% ಯುವಕರಿಗೆ ಹಿಡಿಸಿದರೆ 75% ಜನರಿಗೆ ಮತ್ತು ಯುವತಿಯರಿಗೆ ಈ ಸಿನಿಮಾ ಹಿಡಿಸಲ್ಲ ಅಂತ ಕಾಣುತ್ತೆ. ನಾನು ಕೂಡ ಈ ಸಿನಿಮಾವನ್ನು ನೋಡಿದ್ದೇನೆ, ಒಂಚೂರು ನನಗೆ ಹಿಡಿಸಿಲ್ಲ. ಇನ್ನು ಮುಂದಿನ ದಿನದಲ್ಲಿ ನೀವು ಸಹಿ ಮಾಡುವ ಚಿತ್ರ ಒಂದು ಹಳ್ಳಿಯ ನೈಜ ಘಟನೆಯನ್ನು ಆಧರಿಸಿದಂತಹ ಕಥೆಯಾಗಿರಲಿ ಅಂತ ನನ್ನ ಅನಿಸಿಕೆ. ಈ ಥರ ಚಿತ್ರ ಮಾಡಬೇಡಿ. ಯಾಕಂದರೆ ಈ ತಂತ್ರಜ್ಞಾನ ಬಳಸಿ ಈ ಥರ ಎಲ್ಲ ಮಾಡೋದು, ಅದು ನಮಗೆ ನಮ್ಮ ಮನಸ್ಸನ್ನು ಮುಜುಗರವನ್ನು ಉಂಟು ಮಾಡುತ್ತೆ. ಎಷ್ಟೋ ಕಥೆಗಳಿವೆ. ದಿಗ್ಗಜರ ನಟರು ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಷ್ ಸರ್, ಆಮೇಲೆ ಶಿವರಾಜ್ ಕುಮಾರ್ ಸರ್ ಅವರು, ಶಂಕರ್ ನಾಗ್ ಅವರಾಗಲಿ, ಯಾರೇ ಆಗಿರಲಿ, ಅವರೆಲ್ಲ ನಡೆಸಿದ ಚಿತ್ರಗಳನ್ನು ಇವತ್ತು ಕೂಡ ಮರೆಯಲಾಗಲ್ಲ. ಯಾಕೆ ಈ ಥರ ಚಿತ್ರ ಮಾಡ್ತಾಯಿದ್ದೀರಾ? ಇನ್ನಾದರೂ ಒಳ್ಳೆ ಚಿತ್ರಗಳಲ್ಲಿ ನಡೆಸಿ ಜನರ ಮನವನ್ನು ಗೆಲ್ಲಿರಿ ಅಂತ ನಾನು ಹೇಳ್ತಾ ಇದ್ದೇನೆ.